ಇನ್ನು ಕಾಂಗ್ರೆಸ್ನಲ್ಲಿ ಹಲವು ತಿಂಗಳುಗಳಿಂದ ಇರುವಂತಹ ಗೊಂದಲ ಸೃಷ್ಟಿಸಿರುವಂತಹ ವಿಚಾರಗಳಿಗೆ ಫುಲ್ ಸ್ಟಾಪ್ ಇಡುವಂತ ಟೈಮ್ ಹತ್ತಿರ ಬಂದಂತ ರೀತಿಯ ಕಂಡು ಬರ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಪ್ರವಾಸ ಹೊರಟಿದ್ದು ರಾಜ್ಯ ರಾಜಕೀಯ ಸದ್ಯ ದೆಹಲಿಯ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ. ಪವರ್ ಶೇರಿಂಗ್ ನಿಂದ ಹಿಡಿದು ಎಂಎಲ್ಸಿ ಆಯ್ಕೆ ತನಕ ಎಲ್ಲವೂ ಚರ್ಚೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಬಗೆಹರಿಯುತ್ತಾ ಕೈ ಪಾಳೆಯದ ಗೊಂದಲ. ಹಲವು ವಿಷಯಗಳನ್ನಿಟ್ಟುಕೊಂಡು ದೆಹಲಿಯತ್ತ ಸಿಎಂ ಡಿಸಿಎಂ. ಕೆಲವರಿಗೆ ಪ್ರಮುಖ ಪಟ್ಟದಾಸೆ, ಮತ್ತೊಂದಿಷ್ಟು ಮಂದಿಗೆ ಸಚಿವರಾಗುವ ಆಸೆ. ಪ್ರಭಾವಿ ನಾಯಕರಿಗೆ ಸಿಎಂ ಕುರ್ಚಿ ಮೇಲೆ ಕಣ್ಣು. ಹಲವು ತಿಂಗಳುಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಲ್ಲ ಒಂದು ಗೊಂದಲ ಮನೆ ಮಾಡ್ತಿದೆ. ಪವರ್ ಶೇರಿಂಗ್, ಡಿನ್ನರ್ ಮೀಟಿಂಗ್, ಸಮುದಾಯವಾರು ಪ್ರತ್ಯೇಕ ಸಭೆಗಳು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಭ್ರಷ್ಟಾಚಾರದ ಆರೋಪ, ಹನಿ ಟ್ರ್ಯಾಪ್ ಪ್ರಕರಣ, ಹೀಗೆ ಸಾಲು ಸಾಲು ಸವಾಲುಗಳು, ಗೊಂದಲಗಳು ಕಾಂಗ್ರೆಸ್ನಲ್ಲಿವೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಹು ತಿಂಗಳ ಬಳಿಕ ದೆಹಲಿಯ ವಿಮಾನ ಹತ್ತುತ್ತಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸಿಎಂ ಡೆಲ್ಲಿ ಯಾತ್ರೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಮಾತ್ರವಲ್ಲ, ಡಿಸಿಎಂ ಡಿಕೆ ಕೂಡ ನಾಳೆಯೇ ದೆಹಲಿಗೆ ಹೋಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ಆದರೆ ಡಿಸಿಎಂ ಡಿಕೆ ಬಾಗಲಕೋಟೆಯಲ್ಲಿ ಸಹಕಾರ ಬ್ಯಾಂಕ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಬಳಿಕ ಹುಬ್ಬಳ್ಳಿಯಿಂದ ದೆಹಲಿಗೆ ಹಾರಲಿದ್ದಾರೆ. ಎಂಎಲ್ಸಿ ಆಯ್ಕೆ ಒಂದು ಕಡೆಯಾದರೆ ಕಾಂಗ್ರೆಸ್ನಲ್ಲಿ ಗೊಂದಲಗಳ ಮೂಲ ಬೇರು ಇರುವುದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಎಂಬ ವಿಚಾರದಲ್ಲಿ. ದೆಹಲಿಗೆ ಭೇಟಿ ನೀಡಿ ಹಲವು ಮಂದಿ ಸಚಿವರು ಕೆಪಿಸಿಸಿಗೆ ನೂತನ ಸಾರಥಿ ಬೇಕೇ ಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ. ಈ ದೃಷ್ಟಿಯಿಂದಲೂ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಹಲವು ಮಂದಿ ಸಚಿವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಈಶ್ವರ್ ಖಂಡ್ರೆ ಕೂಡ ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಕಳೆದ ವಾರ ದೆಹಲಿಗೆ ತೆರಳಿದ ಸಚಿವ ಈಶ್ವರ್ ಖಂಡ್ರೆ ಪ್ರತ್ಯೇಕವಾಗಿ ಕೆಸಿ ವೇಣುಗೋಪಾಲ್ ಹಾಗೂ ಉಳಿದ ನಾಯಕರನ್ನ ಭೇಟಿ ಮಾಡಿದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಸಚಿವ ಖಂಡ್ರೆ ಕೂಡ ಇದ್ದು, ಖಂಡ್ರೆ ದೆಹಲಿ ಭೇಟಿಗೆ ಹಲವು ಆಯಾಮಗಳಿವೆ. ನಾಳೆ ನಾಡಿದ್ದೆಲ್ಲ ಹೋಗ್ತಾ ಇದಾರಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪಿಸಿಸಿ ಅಧ್ಯಕ್ಷರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಎಂಎಲ್ಸಿಗಳಿರ್ಬೋದು, ನಾಮನಿರ್ದೇಶಕಗಳಿರ್ಬೋದು, ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು, ಎಲ್ಲಾನು ಕೂಡ ಒಂದು ಬ್ರೀಫಿಂಗ್ ಕೊಡ್ತಾರೆ ಹೈಕಮಾಂಡಿಗೆ. ಅವರೆಲ್ಲ ಏನ್ ತೀರ್ಮಾನ ತಗೋತಾರೆ ಅದ್ರ ಪ್ರಕಾರ ನಡ್ಕೋತಿದ್ದಾರೆ. 2 ವರ್ಷ ಆಗ್ತಾ ಬಂತು, ಪುನರ್ರಚನೆ ಏನಾರು ಆಗ್ಬೋದು, ಅದೆಲ್ಲಾನು ಕೂಡ ಅವ್ರು ತೀರ್ಮಾನ ಮಾಡ್ತಾರೆ. ಮೇಲೆ ಅಧ್ಯಕ್ಷರ ಮನೆ ಹೊರಗಡೆ ಮಾಧ್ಯಮದಲ್ಲಿ ಚರ್ಚೆ ಮಾಡೋಂಥ ವಿಚಾರ ಅಲ್ಲ, ಅಲ್ಲಿ ಹೈಕಮಾಂಡ್ ಅವ್ರು ಚರ್ಚೆ ಮಾಡ್ತಾರೆ. ಇದರೊಟ್ಟಿಗೆ ಸಚಿವ ಸಂಪುಟ ಪುನರ್ರಚನೆ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ. ಸಿಎಂ ದೆಹಲಿ ಕಡೆ ಹೊರಟಾಗ್ಲೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಆಸೆಯ ಕಣ್ಣುಗಳಿಂದ ಸಂಪುಟ ಪುನರ್ರಚನೆಯ ಒಳ್ಳೆಯ ಸುದ್ದಿ ಸಿಗಬಹುದು ಅಂತ ಕಾಯುತ್ತಲೇ ಇದ್ದಾರೆ. ಯುಗಾದಿ ಹಬ್ಬವು ಮುಗಿಯಿತು, ಇನ್ನಾದರೂ ಸಂಪುಟ ಪುನರ್ರಚನೆಯ ಸಿಹಿ ಸುದ್ದಿ ಸಿಗುತ್ತಾ ಎಂಬ ಸಹಜವಾದ ನಿರೀಕ್ಷೆ ಗರಿಗೆದರಿದೆ. ಸಿಎಂ ಸಿದ್ದರಾಮಯ್ಯ ನಾಳೆ ಕೈಗೊಳ್ಳುವ ದೆಹಲಿ ಪ್ರವಾಸ ಈ ಎಲ್ಲ ಕಾರಣಕ್ಕೆ ಮಹತ್ವ ಪಡೆದುಕೊಂಡಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.